ಕುಡಿದ ಮತ್ತಿನಲ್ಲಿ ಗಾಂಜಾ ಮತ್ತಲ್ಲಿ 100 ರೂಪಾಯಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಇಬ್ಬರು ಮಹಿಳೆಯರ ಮೇಲೆ ಗ್ಯಾಂಗ್ ರೇಪ್ ಆಗಿರುತ್ತೆ. ಹಾಗೆ ಓರ್ವ ವ್ಯಕ್ತಿಯ ಪ್ರಾಣ ಕೂಡ ಹೋಗಿರುತ್ತೆ. ಇನ್ನು ಇಂಥ ತಪ್ಪೆಸಗಿದಂತಹ ಕುಟುಂಬಗಳು ಈಗ ಬಲಿಪಶುಗಳಾಗಿದೆ. ನಿತ್ಯ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾದರೆ ಯಾರವರು? ಈ ಇನ್ಸಿಡೆಂಟನ್ನು ಒಂದ್ಸಲ ರೀಕಾಲ್ ಮಾಡ್ಕೊಂಡು ಬರೋಣ ಬನ್ನಿ. ಹಣಕ್ಕಾಗಿ ಅತ್ಯಾಚಾರ ಮಾಡಿ ಜೈಲು ಸೇರಿದ ಮಕ್ಕಳು, ಬೀದಿಗೆ ಬಿದ್ದ 3 ಅಪರಾಧಿಗಳ ಕುಟುಂಬಗಳು, 3 ಆರೋಪಿಗಳ ಕುಟುಂಬದ ಕಥೆ ಕರುಣಾಜನಕ. ಕೊಪ್ಪಳದಲ್ಲಿ ನಡೆದ ವಿದೇಶಿ ಮಹಿಳೆ ಮೇಲಿನ ಗ್ಯಾಂಗ್ ರೇಪ್ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅಪರಾಧಿಗಳಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಕೂಡ ಆಗಿದೆ. ಮರಣ ದಂಡನೆಗೆ ಒಳಗಾದ 3 ಅಪರಾಧಿಗಳ ಕುಟುಂಬಗಳು ಮಾತ್ರ ಬೀದಿಗೆ ಬಿದ್ದಿವೆ. ಆ ಕುಟುಂಬದ ಸ್ಥಿತಿ ನೋಡಿದ್ರೆ ಕರುಳು ಚುರುಕನ್ನುತ್ತೆ. ಕಳೆದ ವರ್ಷ ಮಾರ್ಚ್ 6ರಂದು ನಡೆದ ಈ ಘೋರ ಘಟನೆಯ ಆರೋಪಿಗಳಿಗೆ ಗಂಗಾವತಿ ನ್ಯಾಯಾಲಯ ಮರಣ ದಂಡನೆ ಶಿಕ್ಷೆ ವಿಧಿಸಿದೆ. ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಟ್ಟಿದೆ. ಆದ್ರೆ ಏನೂ ತಪ್ಪು ಮಾಡದ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಬಳ್ಳಾರಿ ಜೈಲಲ್ಲಿರೋ ಅಪರಾಧಿಗಳನ್ನು ನೋಡಲು ಹೋಗದ ಸ್ಥಿತಿಯಲ್ಲಿ ಅಪರಾಧಿಗಳ ಪರಿವಾರವಿದೆ. ಈ 3 ಶಿಕ್ಷೆ ಘೋಷಣೆಯಾದ ಬಳಿಕ ದಿಕ್ಕು ತೋಚದ ಶರಣಬಸವ ತಂದೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ರು. ಅಕ್ಕಪಕ್ಕದ ಜನರೇ ಕಾಪಾಡಿದ್ರು ಅಂತ ಶರಣಬಸವ ತಾಯಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಅಲ್ಲಿ ಈಗ ನಾವು ತೀರ್ಪು ಕೊಟ್ಟು ಸರ್, ಮರಣದಂಡ ಕೊಟ್ರಲ್ಲ, ನಾವು ಹೆಂಗೆ ಜೀವನ ಮಾಡ್ಬೇಕು ಸರ್ ಹೇಳ್ರಿ? ಹೊಟ್ಟಿ ಆತಿಂದ ದುಡಿಬೇಕು, ನಾವು ತಿನ್ಬೇಕು ಸರ್. ಏನಂತ ಜೀವನ ಮಾಡ್ಬೇಕು ಸರ್? ನಾವು ಪರಿಸ್ಥಿತಿ ಇಲ್ಲ ಸರ್. ನಮಗೆ ಈ ಸೊಸೈಟಿ ಅಕ್ಕಿ ಬರ್ಸೋ ತಿಂತೀವಿ ಸರ್, ಅದಕ್ಕೆ ಏನು ಉಪಕಾರ ಇಲ್ಲ ಸರ್ ನಮಗೆ. ನಾನು ಅಂಗನವಾಡಿಗೋರು ನಮ್ಮ ಪಗಾರ ಕೂಡ ಹಾಕಲ್ರಿ ತಿಂಗಳ ಸರ್. ದುಡಿ ಮಗನ ಹೋಗ್ಬಿಟ್ಟನ್ ಸರ್. ಮರಣದಂಡ ಆದ್ರೆ ಸರ್ ನಾ ಹೆಂಗೆ ಜೀವನ ಮಾಡ್ಬೇಕು ಸರ್? ಮಗನ ಕಳ್ಕೊಂಡು ನಾವು ಇಲ್ಲಿ ಕೋರ್ಟ್ನಾಗ ತೀರ್ಪು ಕೊಟ್ಟಾರ ಬಿಡು, ನಾವು ಹೋಗಕ್ಕೆ ನಮ್ಗೆ ಶಕ್ತಿ ಇಲ್ಲ ಸರ್. ನಮಗೆ ದುಡ್ಡು ಇಲ್ಲ ಸರ್, ಎಲ್ಲಿ ಹೋಗ್ಬೇಕು ನಾವು? ಮೇನ್ ನಮಗೆ ದುಡ್ಡು ಬೇಕು ಸರ್. ದುಡ್ಡು ಇದ್ರೇನೆ ಬದುಕೋದು, ನಾವು ಹೋಗೋದು. ಇಲ್ಲ ಸಾಯೋದು, ಒಳಗೆ ಬಿದ್ದು ಇಳಿಬಿದ್ದು ಸಾಯ್ತೀವಿ ಸರ್. ಅಷ್ಟು ನಮ್ಮ ಮನೆಯವ್ರು ಆಗಲ್ಲ, ನಿನ್ನೆನೇ ಹೋಗಿದ್ರು ಸರ್, ಇರಬಾರ್ದು ನಾನಂತ. ಇನ್ನು A1 ಆರೋಪಿ ಹಂದಿ ಮಲ್ಲನ ಕಥೆ ಇನ್ನೊಂದು ರೀತಿ. ಪ್ರಕರಣದ ಪ್ರಮುಖ ಆರೋಪಿ ಮಲ್ಲಯ್ಯ ಅಲಿಯಾಸ್ ಹಂದಿ ಮಲ್ಲ. ಈತನಿಗೆ 4 ತಿಂಗಳ ಮಗು ಇದೆ. ಪತ್ನಿ ತಾಯಿಯ ಜೊತೆ ಗುಡಿಸಲಲ್ಲಿ 4 ತಿಂಗಳ ಮಗುವನ್ನ ಕಟ್ಟಿಕೊಂಡು ಜೀವನ ಮಾಡ್ತಿದ್ದಾಳೆ. ಈ 3 ಅಪರಾಧಿಗಳು ಕೃತ್ಯ ಎಸಗಿ ಜೈಲು ಪಾಲಾದ ಮೇಲೆ 3 ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿವೆ. ನಮಗಂತ ದುಡ್ಕೊಂಡು ಚಿಂಬದೈತ್ರಿ. ಒಂದಾಳು 2 ಆಳು ದುಡಿತೀವಿ. ನಮ್ಗೆ ಆಸ್ತಿಲ್ಲ ಅಂತಸ್ತಿಲ್ಲ, ಇರೋದು ಜೋಪಡೆ ಜೀವನ ಮಾಡಕ್ಕೆ ಹೊಂತೀವಿ. ಈಗ ಆತಗಷ್ಟು ದುಡ್ಡು ಕೊಟ್ಟು ನಮ್ಗೆ ಬಿಡಿಸ್ಕೊಂಬಕ್ಕೆ ಶಕ್ತಿ ಇಲ್ಲ ನಮಗೆ. ಆ ಅಳಿಯನ್ನ ಮಲ್ಲೇಶ ಅದನ್ನೇನು ಅದು ಮಾಡ್ಯಾರೋ ಬಿಟ್ಟಾರೋ ನಾವು ಕೊಂಡಾರ ನೋಡಿಲ್ಲ. ಈಗ ಈ ಮಗಳ ಜೀವನ ಹೆಂಗ, ಮೊಮ್ಮಗನ ಜೀವನ ಹೆಂಗ, ಇಂಥ ಜೋಪಡೆಗಿದ್ದು ಜೀವನ ಮಾಡಕ್ಕೆ ಕುಂತೀವಿ. ಈಗ ಅವನೇ ಜೈಲ ಕುಂತ ಮೇಲೆ ನಮ್ದು ಏನೈತ್ರಿ? ನಾವು ಅವನು ಹೋದಾಗ ನಾವು ಅದ್ರಂಗೆ ಶಿಕ್ಷೆ ನಾವು ಅನುಭವಿಸಕ್ಕೆ ಕುಂತೀವಿ ಇಲ್ಲಿ. ಸರ್ ಅಮ್ಮ ಒಂದು ದಿವಸ ಹೋದ್ರೆ ಒಂದು ದಿವಸ ಕೆಲ್ಸಕ್ಕೆ ಹೋಗಂಗಿಲ್ಲ, ಹಂಗೆ ನಡಿತೈತೆ ನಮ್ಮ ಮನ್ಯಾಗ. ಅದೇ ಮನ್ಯಾಗ ಒಬ್ಬರು ನಮ್ಮ ಮನೆಗೆ ಏನಿರಂಗಿಲ್ಲ ಊಟ ಮಾಡಕ್ಕೆ. ತಮ್ಮ ಹೋಗ್ಯಾನ, ಅವ್ರ ಕಡೆ ರೊಕ್ಕಿಸ್ಕೊಳೋದು, ಹಂಗೆ ಮಾಡ್ಕೊಳೋದು, ತಿನ್ನೋದು ರೀ. 4 ತಿಂಗಳದೈತೆ ರೀ ಸರ್. ನನ್ನ ಗಂಡ ಹೋದರಿಂದ ಇದೇ ಜೋಪಡಿ ಆಗೋದು. ಏನನ್ಬೇಕು? ಅವ್ರು ಹೋದ್ರೆ ನಮಗೆ ನಮ್ಮ ಮನೆಗೆ ಯಾರು ಸಾಕಾರಿಲ್ಲ. ಈಗ ಅವ್ರು ಹೋಗ್ಯಾರ, ಅವ್ರು ಮಾಡಿ ನಮ್ಮನ್ನು ನೋಡಿಲ್ಲ. ಅವ್ರು ಮಾಡಿದ್ದು ನಮಗೇನು ಗೊತ್ತಿಲ್ಲ. ಈಗ ಅವ್ರು ಹೋದಲ್ಲಿಂದ ನಮಗೂ ಭಾಳ ತಿಪ್ಪಳೈತಿ, ಊಟಕ್ಕೆ ಅದಕ್ಕೆ ಇದಕ್ಕೆ ಭಾಳ ಸಮಸ್ಯೆ ಆಗೈತೆ. ಅಪರಾಧಿಗಳಿಗೆ ಶಿಕ್ಷೆ ಜಾರಿಯಾಗಿದೆ. ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಲು ಅವಕಾಶವನ್ನು ನ್ಯಾಯಾಲಯ ಒದಗಿಸಿದೆ. ಆದರೆ ಕೂಲಿ ಮಾಡದೇ ಇದ್ರೆ ಹೊಟ್ಟೆ ತುಂಬದ ಸ್ಥಿತಿಯಲ್ಲಿರೋ ಕುಟುಂಬದವರಿಗೆ ನರಕ ದರ್ಶನವಾಗ್ತಿದೆ. ಅವತ್ತು ಕುಡಿದ ಅಮಲಿನಲ್ಲೋ ಗಾಂಜಾ ಮತ್ತಲ್ಲೋ ಆ 3 ಮಾಡಿದ ಪಾಪದ ಕೃತ್ಯ ಇವತ್ತು ಏನೂ ಗೊತ್ತಿಲ್ಲದ ವಯಸ್ಸಾದ ತಾಯಿ, ಅಸಹಾಯಕ ಪತ್ನಿ, ಜಗತ್ತನ್ನೇ ನೋಡದ ಪುಟ್ಟ ಮಗು ಎಲ್ಲರೂ ಅನುಭವಿಸುವಂತಾಗಿದೆ. ಮುಖಂಡ ಕತಿ, ಪಬ್ಲಿಕ್ ಟಿವಿ, ಕೊಪ್ಪಳ.